ಮುಂಜಾನೆಗೆ ಎಲ್ಲ ಸಿದ್ಧ ಮಾಡಿಟ್ಟು ಮಲಗಿ ಬೆಳಗ್ಗೆ ಬೇಗನೆ ಎದ್ದೇಳಬೇಕು ಅಂದ ಅತ್ತೆಯರ ಮಾತಿಗೆ ತನ್ನ ಸೀರೆ ಒಡವೆ ಗಂಡ ಮಕ್ಕಳ ಬಟ್ಟೆ ಎಲ್ಲವನ್ನು ಜೋಡಿಸಿ ಇಡುತ್ತಿದ್ದಳು ಖುಷಿ. ಗಂಡನ ಜೊತೆ 3 ತರಲೆಗಳನ್ನು ನಿಭಾಯಿಸೋದು ಅವಳಿಗಂತೂ ಅತಿ ಕಷ್ಟವೇ. ಏನೋ ನೋಡುತ್ತಿದ್ದವಳ ಕೈಗೆ ಸಿಕ್ಕಿದ್ದು ಅವಳ ಬುಕ್. ಅದು ಕಾಲೇಜಿಗೆ ಕೆಲಸಕ್ಕೆ ಹೋಗುವಾಗ ಬಳಸುತ್ತಿದ್ದ ಟೆಕ್ಸ್ಟ್ ಬುಕ್. ಅದು ಸಿಕ್ಕಿದ್ದೆ ಹಳೆಯದೆಲ್ಲ ಕಣ್ಣೆದುರು ಹಾದು ಹೋಗಿತ್ತು. ಅವಳು ಕೆಲಸಕ್ಕೆ ಸೇರಿದ್ದು, ಅಲ್ಲಿನ ಮಕ್ಕಳ ಜೊತೆ ತಾನು ಬೆರೆತದ್ದು, ತನ್ನ ಕೆಲಸ ಪೂರ್ಣಿ ಜೊತೆ ನಡೆಯುತ್ತಿದ್ದ ವಾದ, ಕಾಲೇಜ್ ಫಂಕ್ಷನ್, ತಪ್ಪಿನ ವಿರುದ್ಧ ಮಾತಾಡಿ ಪ್ರಿನ್ಸಿಪಾಲ್ ಹತ್ರ ಬಯಸಿಕೊಂಡಿದ್ದು, ಅದು ಇದು ಇದೆಲ್ಲದರ ಮಧ್ಯೆ ಅವನ ಆಗಮನ, ಅವನ ಜೊತೆ ಚಿಕ್ಕದಾಗಿ ನಡೆಯುತ್ತಿದ್ದ ಕೋಳಿ ಜಗಳ, ಹುಸಿಕೋಪ, ಮಾತಿಗೆ ಮಾತು ನೀಡುತ್ತಾ ಅವನ ಮೇಲೆ ತೂರಿದ ಮುನಿಸು ಎಲ್ಲವೂ ಚಿಗುರು ಹೊಡೆದ ಪ್ರೀತಿ ಸಾಗಿ ಬಂದು ನಿಂತಿದ್ದು ಮದುವೆಗೆ. ಇಲ್ಲಿನ ವಾಸ, ಈಗ ಸುಖವಾದ ಚಂದದ ಸಂಸಾರ. ನೆನಪಿನ ಅಲೆಯಲ್ಲಿ ಕಳೆದು ಹೋಗಿದ್ದಾಳೆ ಖುಷಿ. ಅದೆಷ್ಟು ಬೇಗ ದಿನಗಳು ಕಳೆದು ವರ್ಷಗಳಾಗಿ ಹೋಗಿದ್ದವು. ಇನ್ನು ಬತ್ತದ ತನ್ನವನ ಪ್ರೇಮ ಚಿಲುಮೆ ಎಲ್ಲವೂ ಅವಳನ್ನು ಆವರಿಸಿ ಸಿಹಿ ನೆನಪಿನ ನಗುವೊಂದು ಅವಳನ್ನು ಅಪ್ಪಿಕೊಳಿತಿರುವಾಗ ಆ ಮ ಅನ್ನುತ್ತಾ ಅಳುತ್ತಾ ಬಂದ ಮಗನ ಧ್ವನಿಗೆ ವಾಸ್ತವಕ್ಕೆ ಬಂದಳು ಹುಡುಗಿ. ಏನಾಯ್ತು ಪುಟ್ಟ ನಿಂಗೆ? ಕೆಳಗೆ ಮಂಡಿ ಕಾಲೂರಿ ಕುಳಿತು ಕೇಳಿದಳು ಖುಷಿ. ಪಾಪು ಕಚ್ಚಿ ಅಳುತ್ತಾ ತನ್ನ ಕೈ ತೋರಿಸಿದ್ದ ಮುದ್ದು ವೈಭವ್. ಅಯ್ಯೋ ಕಚ್ಚಿದ್ಲಾ ಅನ್ನುತ್ತಾ ಚಿಕ್ಕ 2 ಹಲ್ಲು ಮೂಡಿದ್ದ ಪುಟ್ಟ ಕೈ ಸವರುತ್ತಾ ಅವನನ್ನು ಸಮಾಧಾನ ಮಾಡುತ್ತಿರುವಾಗ ಕೈಯಲ್ಲಿ ಆಟಿಕೆ ಹಿಡಿದು ಬಂದ ಹುಡುಗಿ, ಬಂಗಾಲ ನಂಗೆ ಆತು ಅಂದಳು ಮೂತಿ ಹುಬ್ಬಿಸಿ. ಅವಳು ಅಪ್ಪನಂತೆ ಬಂಗಾರಿ ಅನ್ನುವ ರೂಢಿ ಮೈಗೂಡಿಸಿಕೊಳ್ಳುವ ಎಲ್ಲ ಲಕ್ಷಣ ಸಿಕ್ಕಿತು ಖುಷಿಗೆ. ಯಾಕೆ ಅಣ್ಣನಿಗೆ ಕಚ್ಚಿದ್ದು? ಬಂಗಾಲ ಅಂದ ರೀತಿಗೆ ಕೋಪ ಕರಗಿ ಹೋಗಿದೆ. ಆದರೂ ಎದುರಿಸಿ ಕೇಳಿದಳು ಮಗಳಿಗೆ. ನಾನು ಅಲ್ಲ ಅಣ್ಣ ಆತು ಕೊಡ್ತು ತಲೆ ಕೈ ತಿರುವುತ್ತಾ ನುಡಿದು ಹುಡುಗಿ. ಮುಖ ಇನ್ನಷ್ಟು ದಪ್ಪ ಹೂತಿಸಿಕೊಂಡಿದ್ದಳು. ನಿಂದು ಹತಿಯಾಯಿತು ಜೋರಾಗಿ ಗದರಿದಾಗ ನಂದು ಪಪ್ಪ ಬಲ್ಲಿ ಪಪ್ಪ ಅನ್ನುತ್ತಾ ಹಾಸಿಗೆಯಲ್ಲಿ ಹೋಗಿ ಅಳುತ್ತಾ ಮಲಗಿಬಿಟ್ಟಳು. ನೀನು ಮಲ್ಕೊಪುಟ್ಟ, ಪಪ್ಪ ಬಂದಾಗ ಹೇಳಿ ಒಡಿಸೋಣ ಅಂದವಳು ಸದ್ದಿಲ್ಲದೆ ಬಂದು ಅವಳ ಮಡಿಲು ಹೇರಿದ್ದ ದೊಡ್ಡ ಮಗನೊಂದಿಗೆ ಇವನನ್ನು ಪುಟ್ಟ ಮೃದು ಹಾಸಿಗೆಯಲ್ಲಿ ಮಲಗಿಸಿದಳು. ಫೋನ್ನಲ್ಲಿ ಮಾತಿಗೆ ಕುಳಿತಿದ್ದ ವೇದ. ಎಲ್ಲರದ್ದು ಬ್ಯುಸಿ ಮಾತುಕತೆ. ಒಂದು ರೌಂಡ್ ಮುಗಿದಿದೆ. ಒಬ್ಬೊಬ್ಬರ ಎದ್ದು ರೂಮ್ ಸೇರಿದಾಗ ಬ್ಲೂಟೂತ್ ಜೇಬಿಗೆ ಇರಿಸಿ ತಾನು ರೂಮ್ ಸೇರಿದ ವೇದ. ಏನು ಮಕ್ಕಳು ಮಲಗಿದ್ರ? ಕುಳಿತು ಏನು ಮಾಡುತ್ತಿದ್ದ ಮಡದಿಯಲ್ಲಿ ಕೇಳುತ್ತಾ ಬಾಗಿಲನ್ನು ಲಾಕ್ ಮಾಡಿ ಬಂದ ವೇದ. ಹಾಂ. ಅರೆ, ನನ್ನ ಮಗಳು ಯಾಕೆ ಹೀಗೆ ಮಲಗಿದ್ದಾಳೆ? ಅವಳಿಗೆ ನಾನಿಲ್ಲದೆ ನಿದ್ದೆ ಹೇಗೆ ಬಂತು? ಮಲಗಿದ್ದವಳ ಪಾದಕ್ಕೆ ಮುತ್ತಿಕ್ಕಿ ಕೇಳಿದ. ಅಳ್ತಾ ಮಲಗಿದ್ದಾಳೆ. ಯಾಕೆ, ನೀನೇನಾದರೂ ಹೊಡೆದಿದ್ಯಾ? ಇಲ್ಲ ಸರ್, ನಿಮ್ಮ ಮಗಳೇ ಅವಳ ಅಣ್ಣನ ಕೈಗೆ ಕಚ್ಚಿ ಹೋಗಿ ಮಲಗಿರೋದು. ನೋಡಿ, ಅವಳಿಗೆ ಮುದ್ದು ಜಾಸ್ತಿ ಆಗ್ತಿದೆ. ಎಷ್ಟು ಜೋರು ಹೀಗಲೇ. ಕುಳಿತಲ್ಲೇ ಗಂಡನ ಕಡೆಗೆ ಮಗಳ ಮೇಲಿನ ಕೋಪ ತೋರಿಸಿದಳು ಖುಷಿ. ಇರಲೇಬೇಕಲ್ಲ, ನನ್ನ ಮಗಳು ನನ್ನಷ್ಟೇ ಜೋರು. ಎದ್ದು ತನ್ನವಳ ಎದುರು ನಿಂತು ಗರ್ವದಿಂದ ನುಡಿದಿದ್ದ ವೇದ. ಹೌದೌದು, ಹೀಗೆ ಮಾಡಿದರೆ ಪ್ರತಿದಿನ ಏಟು ತಿನ್ನುತ್ತಾಳೆ ಅವಳು. ಓಯ್, ಯಾಕೆ? ನಿಂಗೆ ಏಟು ಬೀಳುತ್ತೆ ಅಷ್ಟೆ. ಅವಳ ಪಕ್ಕ ಕುಳಿತು ನುಡಿದ ವೇದ. ಅವನನ್ನು ದಿಟ್ಟಿಸಿದ ಖುಷಿ. ಮೊದಲು ನಿಮಗೆ ಬಿಡಬೇಕು. ಯಾಕೋ ಅತಿಯಾಗಿ ಆಡ್ತಾ ಇದ್ದೀರಾ? ಗಂಡನ ಕೆನ್ನೆಗೆ ತಿವಿಯುತ್ತಾ ನುಡಿದವಳ ಕಂಡು. ಅರೆ ಬಂಗಾರಿ, ನನ್ನ ಕೆನ್ನೆ ಹುಜ್ಜಿಕೊಳ್ಳುತ್ತಾ ನುಡಿದವ. ವೇದ, ನಿಮ್ಮ ಮಗಳು ಬಂಗಾಲ ಬಂಗಾಲ ಅಂತ ಎಷ್ಟು ಮುದ್ದಾಗಿ ಅಂತ ಹೇಳಿ ಗೊತ್ತಾ? ನಗುತ್ತಾ ನುಡಿದಳು ಖುಷಿ. ಮಗಳ ಬಾಯಲ್ಲಿ ಮುದ್ದು ಮಾತು ಕೇಳಿದ್ದು ನೆನಪಾಗಿದ್ದೆ ಎಲ್ಲ ಕೋಪ ಹಾರಿ ಹೋಗಿದೆ. ಹೌದು ನೋಡು, ಅದರಲ್ಲೂ ನನ್ನ ಮಗಳು ಸೇಮ್ ನನ್ನಂತೆ ತನ್ನವಳ ತೋಳಿನಲ್ಲಿ ಬಳಸಿ ಮೀಸೆ ನೀವುತ್ತಾ ಹೇಳಿದ. ಹೌದೌದು, ಎಲ್ಲ ನಿಮ್ಮ ಮೀಸೆ ಎಳೆಯುತ್ತಾ ನುಡಿದವಳು ಅವನ ಕೆನ್ನಿಗೆ ಕಚ್ಚೆಯೇ ಬಿಟ್ಟಳು. ಬಂಗಾರಿ ಮುಖ ಸಿಂಡರಿಸಿ ಜೋರಾಗಿ ಅರಚಿದ್ದ. ಶ್, ಮೂವರು ಮಲಗಿದ್ದಾರೆ. ನಿಮ್ಮ ಬಾಯಿಗೆ ಎದ್ದೇಳ್ತಾರೆ ಅಷ್ಟೆ. ನನಗೆ ಇನ್ನೂ ತುಂಬ ಕೆಲಸ ಇದೆ. ಗದರಿಕೆ ತೋರಿದಳು ಖುಷಿ. ಹೌದೌದು, ನನಗೂ ತುಂಬ ಕೆಲಸ ಇದೆ. ಮೇಡಮ್ ಅವರು ಮೈದುನರ ಮದುವೆ ಬ್ಯುಸಿಯಲ್ಲಿ ನಮ್ಮನೆ ಮರೆತು ಬಿಟ್ಟಿದ್ದೀರಾ ಅಲ್ವಾ? ಅವಳನ್ನು ಇನ್ನಷ್ಟು ಬಳಸಿದ್ದ. ಯಾರು? ನಾನಾ? ಯಾವಾಗಲೂ ಡ್ಯೂಟಿ ಅಂತ ಹೊರಗೆ ಇರೋ ನೀವು ರಾತ್ರಿ ಮನೆಗೆ ಬಂದರೆ ಮಕ್ಕಳ ಜೊತೆ ಇರ್ತೀರಾ? ಈಗ ನನಗೆ ಹೇಳಿ. ಅದಕ್ಕೆ ಇವತ್ತು ನನ್ನ ಮಕ್ಕಳು ಮಲಗಿದ್ದಾರೆ ನೋಡು, ಇಬ್ಬರಿಗೂ ಟೈಮ್ ಕೊಟ್ಟು. ವೇದ, ಸುಮ್ಮನೆ ಎದ್ದೋಗಿ, ಇನ್ನೂ ತುಂಬ ಕೆಲಸ ಇದೆ. ನನಗೆ ತೊಂದರೆ ಕೊಡಬೇಡಿ ನುಡಿಯುತ್ತಾ ಸರಿಯುತ್ತಿದ್ದ ಹುಡುಗಿಯನ್ನು ಎಳೆದು ಬಳಸಿದ ವೇದ. ಮುಂದೆ ಮಾತಿಗೆ ಅವಕಾಶ ಕೊಡದೆ ಅವಳ ತುಟಿಗಳನ್ನು ದೀರ್ಘವಾಗಿ ಬಂಧಿಸಿದ್ದ. ಕೊಸರಾಟವಿಲ್ಲ, ದೂರವೂ ಸರಿಲಿಲ್ಲ. ಅವನು ಒಳಗೆ ಪ್ರತಿದಿನ ಪ್ರತಿಕ್ಷಣ ಕಳೆದು ಹೋಗುವ ಹುಡುಗಿಗೆ ಇದೆಲ್ಲ ಹೊಸದಲ್ಲ. ಆದರೂ ಹೊಸದಂತೆ ಸಿಗುವಾಗ ಬೇಡವೆನ್ನಲು ಮನಸ್ಸು ಇಲ್ಲ. ಹೆಬ್ಬೆರಳಲ್ಲಿ ತನ್ನ ತುಟಿ ಒರೆಸುತ್ತಾ ಅವಳನ್ನು ನೋಡಿದ ನೋಟ ಮತ್ತಷ್ಟು ನಾಚಿಕೆ ತಂದಿದೆ.
ಮದುವೆ ಕೆಲಸ ಆರಂಭ ಆಗಿದೆ. ಕೈಗೆ ಸಿಗದೆ ಓಡಾಡ್ತಾ ಇದ್ದೀಯಾ? ಇನ್ನು 2 ದಿನ ನೀನು ನನಗೆ ಸಿಗೋದು ಇಲ್ಲ. ಬಂಗಾರಿ, ಸ್ವಲ್ಪ ಮನಸ್ಸು ಮಾಡಮ್ಮ. ಈ ಬಡಪಾಯಿ ಗಂಡನ ಮೇಲೆ ಮುದ್ದಾಗಿ ಮುಖವಿಟ್ಟುಕೊಂಡು ಹೇಳಿದ ಹುಡುಗ ಮತ್ತಷ್ಟು ಮುದ್ದಾಗಿ ಅಂದವಾಗಿ ಕಾಣಿಸಿದ. ಖುಷಿ ಹಾಸಿಗೆ ಕಡೆ ಕಣ್ಣಲ್ಲೇ ತೋರಿಸಿದಾಗ ಅರ್ಥ ಮಾಡಿಕೊಂಡವ ಹೋಗಿ ಅಲ್ಲಿ ಮಲಗಿದ್ದ ತನ್ನ ಮಗಳನ್ನು ಎತ್ತಿ ಅಣ್ಣಂದಿರ ಜೊತೆ ಮಲಗಿಸಿದ ವೇದ. 3 ಕಂದಮ್ಮಗಳಿಗೂ ಮುತ್ತಿಕ್ಕಿ ಬೆಚ್ಚಗೆ ಹೊದಿಸಿ ಸುತ್ತಲೂ ಮೆತ್ತನೆಯ ದಿಂಬು ಗೊಂಬೆಯನ್ನೆಲ್ಲ ಇಟ್ಟು ಕುಳಿತ ಇದ್ದವಳ ಕಡೆ ಹೋಗಿ ಕೈಚಾಚಿದ್ದ. ಎಂದು ಬಿಟ್ಟಿರಲಾಗದಷ್ಟು ಪ್ರೀತಿಸುವ ಗಂಡನ ತೋಳಿನಲ್ಲಿ ಕರಗುವ ಆಸೆ ಪ್ರತಿ ಹೆಣ್ಣಿಗೂ ಕ್ಷಣಕ್ಕೂ ಹೆಚ್ಚುತ್ತಲೇ ಹೋಗುತ್ತದೆ. ಖುಷಿಯು ಅದಕ್ಕೆ ಹೊರತಾಗಿಲ್ಲ. ಪ್ರೀತಿ ತೋರಿ ಕಾಳಜಿ ಮಾಡುವ ಗಂಡ ತುಂಟತನದಲ್ಲಿ ಮುದ್ದಿಸುವ ಪರಿ ಇನ್ನೂ ಚಂದ. ಅವನ ಕೈಗೆ ತನ್ನ ಕೈ ಸೇರಿಸಿ ಮೇಲೆದ್ದು ನಿಂತಳು. ತನ್ನೆರಡು ತೋಳಿನಲ್ಲಿ ಅವಳನ್ನು ಎತ್ತಿಕೊಂಡ ವೇದ ಹಾಸಿಗೆಯಲ್ಲಿ ಮಲಗಿಸಿ ತನ್ನವಳ ಜೊತೆ ಸಿಹಿಯಾದ ರಾತ್ರಿಗೆ ಲಗ್ಗೆ ಇಟ್ಟಿದ್ದ. ವಯಸ್ಸು ವರುಷ ಅದೊಂದು ಲೆಕ್ಕವಷ್ಟೇ. ಪರಿಶುದ್ಧ ಪ್ರೀತಿ ಪ್ರೇಮಕ್ಕೆ ಯಾವ ಅಡ್ಡಿಯೂ ಇಲ್ಲ, ಯಾವ ಗಣನೆಯೂ ಇಲ್ಲ. ದಿನ ಕಳೆದಂತೆ ಅನುರಾಗ ಹೆಚ್ಚುತ್ತಲೇ ಹೋಗುತ್ತದೆ. ಬೆಳದಿಂಗಳ ರಾತ್ರಿ ಅವಳ ಮೈ ಸೋಕಿದ್ದಕ್ಕಿಂತಲೂ ಇವನ ಬಿಸಿ ಉಸಿರು ಸೋಕಿದ್ದೇ ಹೆಚ್ಚು. ಉಸಿರಿನ ತಾಪ ಅವಳನ್ನು ಕರಗಿಸಿ ಅವನೆಡೆಗೆ ಪ್ರೇಮರಾಗವಾಗಿ ಹರಿದು ಹೋಗಿತ್ತು. ಮುತ್ತಿನ ಲೆಕ್ಕವಿಲ್ಲ, ಸಮಯದ ಗೋಡವೇ ಇಲ್ಲ. ತನ್ನವನ ಬಾಹುಗಳಲ್ಲಿ ಮೈ ಬೆವತು ಹೋದರೂ ಏನೋ ಹಿತವೆನಿಸಿದೆ ಅವಳಿಗೆ. ತನಗೆ ದಣಿವಾದರೂ ಎದೆಗೂಡಿನಲ್ಲಿ ಅವಳನ್ನು ಮುದ್ದಾಗಿ ಮಲಸಿಕೊಂಡಿದ್ದ ವೇದ ಅವಳಿಂದ ಚಿಕ್ಕ ಅಂತರವನ್ನು ಸಹಿಸಲಾರ ಅನ್ನುವಂತೆ ಅಪ್ಪಿಕೊಂಡೆ ಗಾಢ ನಿದ್ರೆಗೆ ಜಾರಿದಾಗ ಸಮಯ ಮಧ್ಯರಾತ್ರಿಯೇ ಜಾರಿತು. ದೊಡ್ಡ ಮನೆ 2 ಜೋಡಿ ಮದುವೆ ಮಾಡಿ ಕೊನೆ ಸೊಸೆಯರನ್ನ ಮನೆ ತುಂಬಿಸಿಕೊಳ್ಳಲು ರೆಡಿಯಾಗಿ ನಿಂತಿದೆ. ಮರುದಿನ ಎಲ್ಲ ಗಡಿಬಿಡಿ ಕೆಲಸ ಮುಗಿಸಿ ಛತ್ರಕ್ಕೆ ಹೊರಡುವ ತಯಾರಿ ಜೋರಾಗಿ ಸಾಗಿದೆ. ಮೆರೂನ್ ಬಣ್ಣದ ಶರ್ಟ್ ವಿತ್ ವೈಟ್ ಪ್ಯಾಂಟ್ ತೊಟ್ಟು ತೋಳು ಮಡಚುತ್ತ ಮೆಟ್ಟಿಲು ಇಳಿದು ಬಂದವನ ಎದುರು ತನ್ನದೇ ಬಣ್ಣದ ಬಟ್ಟೆ ತೊಟ್ಟ ಮಕ್ಕಳ ನಿಂತಿದ್ದಾರೆ. ಪಪ್ಪ ಅನ್ನುತ್ತಾ ಕೈಚಾಚುವ ಮಕ್ಕಳನ್ನು ಎತ್ತಿಕೊಳ್ಳದೆ ಅವರ ಸಮಕ್ಕೆ ಕುಳಿತು ಮುದ್ದಿಸಿದ ವೇದ ಮೂವರನ್ನ ನಿವಾರಿಸಿ ದೃಷ್ಟಿ ತೆಗೆದಿದ್ದ. ಅದರಲ್ಲೂ ಪುಟ್ಟ ಗೌನ್ ತೊಟ್ಟು ನಿಂತಿದ್ದ ಮಗಳು ರಾಜಕುಮಾರಿಯಂತೆ ಮಿಂಚುತ್ತಿದ್ದಳು. ಹೇ ಮುದ್ದಮ್ಮ, ನಂದೇ ದೃಷ್ಟಿಯಾಗುತ್ತೆ ನಿಂಗೆ. 2 ಹೆಚ್ಚಿಗೆ ಮುತ್ತು ಮಗಳ ತುಂಬು ಕೆನ್ನೆಗೆ ನೀಡಿದ. ನಂದು ಪಪ್ಪ ಅನ್ನುತ್ತಾ ಕೊರಳ ಹಪ್ಪಿದ ಹುಡುಗಿ ಅಣ್ಣಂದಿರನ್ನು ಅಳಿಸುವಲ್ಲಿ ಗೆದ್ದಿದ್ದಳು. ಅಯ್ಯೋ ಮುದ್ದು ಮಕ್ಕಳ, ಯಾಕೆ ಹೇಳೋದು? ಬನ್ನಿ ಬನ್ನಿ. ಮೂವರನ್ನ ತನ್ನ ತೋಳಿನಲ್ಲಿ ಎತ್ತಿಕೊಂಡು ತನ್ನವಳ ಹುಡುಗಿ ಹೊರಟ ವೇದ ಅಡುಗೆ ಮನೆ ಬಾಗಿಲಿಗೆ ನಿಂತಿದ್ದ ಅವಳನ್ನು ಕಂಡಿದ್ದೆ ಕಣ್ಣು ಬೇರೆಡೆ ನೋಡದೆ ಅವಳಿಂದ ಕದಲದಂತೆ ಆಗಿತ್ತು. ಬಂಗಾರದ ಬಣ್ಣದ ಸೀರೆ, ಅದಕ್ಕೊಂದು ಡಾಬು, ಕೊಂಚ ಅಲಂಕಾರ, ಮುಡಿಯಲ್ಲಿ ಹೂವು, ಒಂದಿಷ್ಟು ಒಡವೆ ಅವಳ ಅಂದವನ್ನು ದುಪ್ಪಟ್ಟು ಮಾಡಿದೆ. ಏನು ಸರ್ ಹಾಗೆ ನೋಡ್ತಾ ನಿಂತಿದ್ದೀರಾ? ರೆಪ್ಪೆ ಬಡಿಯದೆ ನೋಡುತ್ತಾ ನಿಂತ ಗಂಡನ ನೋಟ ಲಜ್ಜೆ ಮೂಡಿಸಿದರೂ ಬಿಂಕ ಬಿಡದೆ ಕೇಳಿತು ಹುಡುಗಿ. ಏನು ಟೀಚರಮ್ಮ, ನಾವೇ ಸೂಪರ್ ಅಂದರೆ ನೀವು ನಮಗಿಂತ ಸೂಪರಾಗಿ ಕಾಣಿಸ್ತೀರಾ? ಇದು ಮೋಸ ಅಲ್ವಾ? ಸುತ್ತ ಯಾರಿಲ್ಲದ್ದು ನೋಡಿ ಅವಳ ಸಮೀಪಿಸಿ ನುಡಿದವ. ಹೋ, ಸಾಯಿಬ್ರಿಗೆ ಹೊಟ್ಟೆ ಹುರಿ ಅನಿಸುತ್ತೆ. ನಕ್ಕು ನುಡಿದಳು. ಎಂಥದ್ದಿಲ್ಲ, ನಮ್ಮ ಹುಡುಗಿ ಅಲ್ವಾ, ಇಷ್ಟಾದರೂ ಇರಬೇಕು ಬಿಡು. ಆದರೂ ನನ್ನ ಮಗಳಷ್ಟು ನೀನು ಸುಂದರಿ ಅಲ್ಲ ಅಲ್ವೇನೆ ಮುದ್ದು ಅಂದಾಗ ಪಕ್ಕಪಕ್ಕನೆ ನಕ್ಕವಳು ಹ್ಞೂ ಅನ್ನುವಂತೆ ಅವನ ಕೊರಳನ್ನು ಇನ್ನಷ್ಟು ಅಪ್ಪಿದಳು. ಕೊಬ್ಬು ನಿಮಗೆ ಅನ್ನುತ್ತಾ ನಿಲ್ಲದೆ ನಡೆದ ಖುಷಿಗೆ ಹೇ ಬಂಗಾರಿ ಅನ್ನುತ್ತಾ ಹಿಂಬಾಲಿಸಿದ ವೇದ. ಬಂಗಾಲ ಅಂದಳು ಮುದ್ದಾಗಿ ಅವರ ಪುಟ್ಟ ಮಗಳು. ನಗುತ್ತಾ ಅಲ್ಲೇ ನಿಂತವಳ ಎದುರು ಹೋಗಿ ಅವಳಿಗೊಂದು ಮುತ್ತಿಟ್ಟು ಲುಕ್ಕಿಂಗ್ ಗಾರ್ಜಿಯಸ್ ಮೈ ಸ್ವೀಟ್ ಲೇಡಿ ಅಂದ ವೇದ. ಮಕ್ಕಳು ಅವಳಿಗೊಂದು ಮುತ್ತಿಟ್ಟಾಗ ಅವಳ ಜೀವಕ್ಕೆ ಅದೆಷ್ಟು ಖುಷಿಯಾಗಿತ್ತು. 4 ಕೆನ್ನೆಗೆ ತುಟಿ ಹೊತ್ತಿ ಅವರನ್ನು ಅಲ್ಲಿಂದ ಕಳಿಸುವಲ್ಲಿ ಸಾಕಾಗಿತ್ತು ಖುಷಿಗೆ. ಅದರಲ್ಲೂ ತರಲೆ ಮಕ್ಕಳಿಗಿಂತ ವೇದ ಹೆಚ್ಚು ಕಾಡಿಸಿದ್ದ ಅವಳನ್ನು. ಎಲ್ಲರೂ ರೆಡಿಯಾಗಿ ಸಂಜೆಗೆ ಛತ್ರದ ಕಡೆ ನಡೆದಿದ್ದರು. ಒಂದೊಂದು ಕಾರಿನಲ್ಲಿ ಹಿರಿಯರ ಜೊತೆ 2 ಜೋಡಿಗಳು ಹೋಗಿದ್ದರು. ನೆಂಟರೆಲ್ಲರನ್ನು ಕಳಿಸಿ ರಕ್ಷಿತ್ ವೇದ ಕೊನೆಯಲ್ಲಿ ಹೊರಟಿದ್ದರು. ಛತ್ರದ ತುಂಬ ಓಡಾಡುತ್ತಿದ್ದ ಹುಡುಗಿಗೆ ತನ್ನ ತವರಿನವರನ್ನು ನೋಡುವ ಹಂಬಲ. ಏ ಚಿನ್ನಿ, ಪಾಪು ಎಲ್ಲಿ? ಬಾಗಿಲ ಕಡೆ ಹೋಗುತ್ತಿದ್ದ ಮಡದಿಯಲ್ಲಿ ಕೇಳಿದ್ದ ಸಂಜು. ಅತ್ತೆ ಹತ್ರ ಇದ್ಲು, ಹೋಗಿ ನೋಡಿ. ನುಡಿದು ನಿಲ್ಲದೆ ಮುಂದೆ ಹೋಗಲು ಹೆಜ್ಜೆ ಇಟ್ಟಳು. ನೀನು ಎಲ್ಲಿಗೆ ಹೋಗ್ತಿದ್ದೀಯಾ? ಅವಳ ಕೈ ಹಿಡಿದು ಕೇಳಿದ. ಇನ್ನೂ ಮನೆಯವರು ಯಾರೂ ಬಂದಿಲ್ಲ, ಅದಕ್ಕೆ ನೋಡ್ತಿದ್ದೆ. ಹೇ, ಬರ್ತಾರೆ ಬಾರೆ. ನಾವು ಹಳ್ಳಿಯಿಂದ ಬರೋಕೆ ತಡವಾಗುತ್ತೆ ಅಂತ ಬೇಗ ಬಂದಿದ್ದೀವಿ. ಅವರೇನು ಇಲ್ಲೇ ಇರ್ತಾರೆ, ಅರ್ಧ ಗಂಟೆಗೆ ಬರ್ತಾರೆ. ಶಶು ಹೊಸು ನೋಡಬೇಕು ರೀ, ಮೊದಲು ಮದುಮಕ್ಕಳ ಅವತಾರದಲ್ಲಿ ಹೇಗೆ ಕಾಣಿಸ್ತಾರೆ ಅಂತ. ಮದುವೆ ಫಿಕ್ಸ್ ಆದಾಗಿಂದ ಮನೆಗೆ ಸರಿಯಾಗಿ ಹೋಗಿಲ್ಲ. ಪೂರ್ಣಿ ಅತ್ತಿಗೆ ಬೇರೆ ಪ್ರೆಗ್ನೆಂಟ್ ಇದ್ದರು. ಇನ್ನು ಬಿಂದು, ಖುಷಿ, ರಿಯಾ ಅತ್ತಿಗೆ ಎಲ್ಲ ಹೇಗಿದ್ದಾರೋ. ಅದರಲ್ಲೂ ವೇದಾಣ್ಣನ 3 ಮಕ್ಕಳು ಎಲ್ಲರನ್ನ ಯಾವಾಗ ನೋಡ್ತೀನೋ ಅನಿಸ್ತಿದೆ ಗೊತ್ತಾ. ಪಟಪಟನೆ ಮುಖ ಇಳೆಬಿಟ್ಟು ನುಡಿದವಳ ಕಂಡು ನಕ್ಕ ಸಂಜು. ಇನ್ನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಬರ್ತಾರೆ ಅಂದರೂ ನಿನ್ನ ಕುತೂಹಲ ನೋಡು. ಅದೇನಾಸೇನೋ ತವರು ಮನೆ ಅಂದರೆ ಹೆಣ್ಣು ಮಕ್ಕಳಿಗೆ. ಅವಳು ಮೂಗು ಎಳೆದು ನುಡಿದಾಗ ಮುಖ ಊದಿಸಿ ನಿಂತಳು ವಂದನ. ಇರೋದಿಲ್ವೇನೋ, ಹುಟ್ಟಿ ಬೆಳೆದ ಮನೆ, ಅವಳಿಗೇನು ಆಸೆ.
ನಿನ್ನ ತಂಗಿ ಮದುವೆಯಾಗಿ ಹೋದ ಮೇಲೆ ನಿಂಗೆ ಗೊತ್ತಾಗುತ್ತೆ ಹೇಳುತ್ತಾ ಬಂದರು ಸಂಜು ಅಮ್ಮ. ವಂದನ ಕೈಗೆ ಮಗು ಕೊಟ್ಟು ತುಂಬ ಅಳ್ತಿದ್ದಾಳೆ ವಂದನ. ಅವರೆಲ್ಲ ಬರೋ ಅಷ್ಟರಲ್ಲಿ ಹಾಲು ಕುಡಿಸಿ ಕೊಡು, ಮಲಗಿಸ್ತೀನಿ. ಇಲ್ಲ ಆಮೇಲೆ ನಿಂಗೆ ಜಾಸ್ತಿ ಕಾಟ ಕೊಡ್ತಾಳೆ ಅಂದಾಗ ತಲೆ ಆಡಿಸಿ ಪುಟ್ಟ ಸಂತೃಪ್ತಿಯನ್ನು ಎತ್ತಿಕೊಂಡು ಮೆಟ್ಟಿಲ ಕಡೆ ಹೋಗುತ್ತಿದ್ದ ಹೆಂಡತಿಯನ್ನು ನಿಧಾನವಾಗಿ ಹಿಂಬಾಲಿಸಿದ ಸಂಜು. ಏನು ಅಂದಳು ಹಿಂತಿರುಗಿ ನೋಡುತ್ತಾ. ಪಾಪು ಕೊಡು, ನಾನು ಎತ್ತಿಕೊಳ್ತೀನಿ ಅಂದು ಪಡೆದವ ರೂಮ್ವರೆಗೂ ಹೆಂಡತಿ ಮಗಳನ್ನು ಬಿಟ್ಟು ಹೊರಡುವ ಮುಂಚೆ ಹೆಂಡತಿಗೆ 2 ಮುತ್ತಿಟ್ಟೆ ಬಂದಿದ್ದ. ರೂಮ್ನಲ್ಲಿ ಕುಳಿತು ರೆಡಿ ಆಗುತ್ತಿದ್ದ ಹುಡುಗಿಗೆ ಈಗ ಸಿಕ್ಕಿರುವ ಕೆಲವೊಂದು ಅವಳ ಸ್ನೇಹಿತೆಯರು ಅಲಂಕಾರ ಮಾಡಲು ನಿಂತರೆ ಅವಳಿಗೆ ತರಲೆ ಶಶು ನೆನಪಾಗಿದ್ದ. ಅವನ ಆಟ, ಹುಡುಗಾಟ, ರೇಗಾಟ ಎಲ್ಲವೂ ನೆನೆದು ಮುಖ ಕೆಂಪಾಗಿದೆ. ಮುದ್ದು ಹುಡುಗನನ್ನು ನೋಡಲು ಕಣ್ಣುಗಳು ಕಾತರಿಸಿವೆ. ನಿರೀಕ್ಷೆ ಮಾಡದೆ ಸಿಕ್ಕ ಈ ಅದೃಷ್ಟಕ್ಕೆ ದೇವರಿಗೆ ಕೋಟಿ ಬಾರಿ ಕೈ ಮುಗಿದಿದ್ದಳು ಪೂಜಾ. ಪ್ರತಿ ಮಾತಿಗೆ ಮುಂದಾಗಿ ತಾನೇ ಕರೆಯಬೇಕು. ಮುಖದಲ್ಲಿ ಯಾವಾಗಲೂ ನಗು. ತಾನು ರೇಗಿದರೂ ಕೋಪ ತೋರದ ಮುದ್ದು ಹುಡುಗ ವಸು. ಅವನ ಪ್ರೀತಿಯ ಪರಿ ಮಾತ್ರ ಅದಮ್ಯ. ನೆನೆದ ಹುಡುಗಿ ಮೈ ಪುಳಕಗೊಂಡಿತ್ತು. ನಾಚಿಕೆ ಹೊತ್ತು ಕುಳಿತಿದ್ದಾಳೆ ವರ್ಷ. ಇನ್ನೇನು ಎಲ್ಲ ಬರುತ್ತಾರೆ. ಪ್ರೀತಿ ಮಾಡಿದ ಹುಡುಗರೊಂದಿಗೆ ಹಸೆಮಣೆ ಹೇರುವ ಅದೃಷ್ಟ ಪಡೆದ ಹುಡುಗಿಯರ ನಾಚಿಕೆ, ಭಯ, ಖುಷಿ, ಆತಂಕ, ಕುತೂಹಲ ಎಲ್ಲವೂ ದುಪ್ಪಟ್ಟಾಗಿದೆ. ಅತ್ತಿತ್ತ ಸಮಯ ಸರಿದು ಸಂಜೆ ಕತ್ತಲು ಆವರಿಸುವ ಮುನ್ನವೇ ವಿಶಾಲವಾದ ಛತ್ರದ ಮುಂದೆ ಸಾಲುಗಟ್ಟಿ ಬಂದು ನಿಂತಿವೆ ಕಾರುಗಳು. ಇಳಿದವರಿಗೆ 2 ಹೆಣ್ಣಿನ ಕಡೆಯವರಿಂದ ಸಿಕ್ಕಿದೆ ಅದ್ದೂರಿ ಸ್ವಾಗತ. ತಮ್ಮಂದಿರ ನೋಡುವ ಆಸೆಗೆ ಹೊರಗೋಡಿ ಬಂದ ವಂದನ ಅಪ್ಪ ಅಮ್ಮಂದಿರನ್ನ, ಅಣ್ಣಂದಿರು ಅತ್ತಿಗೆಯರನ್ನ ಮಾತಾಡಿಸಿ ಹಾರ ಹಾಕಿಕೊಂಡು ನಗುತ್ತಾ ನಿಂತಿದ್ದ ಮುದ್ದು ತಮ್ಮಂದಿರ ಕಂಡಿದ್ದೇ ಖುಷಿಯಾಗಿ ಬಿಟ್ಟಳು. ಇಬ್ಬರು ಅವಳನ್ನು ಅಪ್ಪಿದಾಗ ಆದ ಖುಷಿ ಅಷ್ಟಿಷ್ಟಲ್ಲ. ಪಾಪು ಎಲ್ಲೇ ಅಕ್ಕ, ಅವಳಿಂದ ಸರಿದು ಕೇಳಿದ್ದ ಶಶಾಂಕ್. ಮಲಗಿದ್ದಾಳೆ ಕಣೋ ಅಂದವಳೆ ಇಬ್ಬರನ್ನು ನಿವಾರಿಸಿ ಲಟಿಕೆ ತೆಗೆದಿದ್ದಳು. 2 ಹೆಣ್ಣಿನ ಮನೆಯವರು ದೊಡ್ಡ ಮನೆಯವರ ಸ್ವಾಗತಿಸಿದ್ದರು. ಹೊರಾಂಗಣದಲ್ಲಿ ನಿಂತು ಶಾಸ್ತ್ರದ ಪ್ರಕಾರ ಇಬ್ಬರು ಹುಡುಗಿಯರು ತಮ್ಮ ಜೋಡಿ ಪಕ್ಕ ಬಂದು ನಿಂತಿದೆ. ನೋಡಲು ಕಣ್ಣೆರಡು ಸಾಲದು ಅನ್ನುವಂತೆ ಚಂದವಾಗಿ ಕಾಣುತ್ತಿದ್ದವು ಜೋಡಿಗಳು. ಕಿರುಗಣ್ಣಿನಲ್ಲಿ ಪಕ್ಕ ಇದ್ದ ಹುಡುಗಿ ಕಡೆ ನೋಡುವ ಹುಡುಗರಿಗೆ ಪ್ರೀತಿ ಪರ್ಯಂತವಾಗಿ ಪಡೆಯುತ್ತಿರುವ ಖುಷಿ. ಅಣ್ಣ ತಮ್ಮಂದಿರ ಕೀಟಲೆ, ತಮಾಷೆ, ನೆಂಟರ ಜೋರು ಮಾತುಕತೆ, ಶಾಸ್ತ್ರಗಳ ನಡುವೆ ಛತ್ರದ ಒಳಗೆ ನಡೆದಿದ್ದಾರೆ ಎಲ್ಲರೂ. 1000 ಜನ ಸೇರುವ ದೊಡ್ಡದಾದ ಮಂಟಪ ಗಜಿಬಿಜಿ ಅನ್ನುತ್ತಿದೆ. ಕೂಡು ಕುಟುಂಬದ ಪ್ರತಿಯೊಂದು ಸಂಬಂಧಿಕರಿಗೂ ಆಹ್ವಾನ ಹೋಗಿದೆ. ಅವರೆಲ್ಲ ತಪ್ಪದೆ ಬಂದಿದ್ದಾರೆ. ಸೊಸೆಯರ ಕಡೆಗಿನ ಬಳಗ, ದೂರದ ನೆಂಟರು. ದೊಡ್ಡ ಸ್ಟೇಜ್ ಇವರಿಗೆ ಚಿಕ್ಕದಂತೆ ಕಾಣುತ್ತಿದೆ. ಅತ್ತೆಯರ ಸಹಾಯ ಇಲ್ಲದೆ ಓಡಾಡಿ ತಾವೇ ಮುತುವರ್ಜಿಯಿಂದ ನೋಡಿಕೊಳ್ಳುತ್ತಿರುವ ಸೊಸೆಯರು. ಎಲ್ಲ ಜವಾಬ್ದಾರಿ ಹೊತ್ತುಕೊಂಡು ಪ್ರತಿಯೊಂದು ಕೆಲಸವನ್ನು ನಿಭಾಯಿಸುತ್ತಾ ಬಂದಿರುವ ತಮ್ಮ ಸಹೋದ್ಯೋಗಿ ಸ್ನೇಹಿತರನ್ನು ಮಾತನಾಡಿಸುತ್ತಿರುವ ಮನೆ ಗಂಡು ಮಕ್ಕಳು. ಹಿರಿಯರು ಬಂದವರ ಜೊತೆ ಮಾತಿಗೆ ಪಟ್ಟಾಗಿ ಕುಳಿತಿರುವಾಗ ಅತ್ತೆಯರಿಗೆಲ್ಲ ಇವರ ಓಡಾಟ ಒಡನಾಟ ನೋಡಿದ್ದೇ ಹೆಚ್ಚು ಖುಷಿಯಾಗಿದೆ. ಅಂತೂ ಮುದ್ದಾಗಿ ಕಾಣುವಂತೆ ರೆಡಿಯಾಗಿದ್ದ 2 ಜೋಡಿ ಸ್ಟೇಜ್ ಮೇಲೆ ನಿಂತು ಎಲ್ಲರನ್ನ ತಮ್ಮೆಡೆ ಆಕರ್ಷಿಸುವಲ್ಲಿ ಗೆದ್ದಿವೆ. ಅಮ್ಮ ಅಪ್ಪನ ಜೊತೆ ಮಾತಾಡಿ ಅವರ ಕೈಗೆ ಮಕ್ಕಳನ್ನು ಒಪ್ಪಿಸಿದ ಖುಷಿ ಬಿಂದು ಜೊತೆ ಏನೋ ಮಿಕ್ಕಿದ ಶಾಸ್ತ್ರದ ಕೆಲಸ ನೋಡುತ್ತಾ ನಡೆದಿದ್ದಳು. ಎಲ್ಲರ ಶುಭಾಶಯ ಆರೈಕೆಗೆ ನಗುಮುಖ ಹೊತ್ತು ನಿಂತಿದ್ದ ಜೋಡಿಗಳು ಸಮಯ ಕಳೆದಂತೆ ಕಾಲು ನೋವಿಗೆ ಸುಸ್ತಾಗಿದ್ದರು. ಅವರಿಬ್ಬರ ಪಿಸುಮಾತು, ಕದ್ದು ಮುಚ್ಚಿ ನೋಡುವ ನೋಟ, ದೂರದಲ್ಲಿ ಕೈಕಟ್ಟಿ ನಿಂತು ನೋಡುತ್ತಿದ್ದ ವೇದ ತಮ್ಮಂದಿರ ಸಂತೋಷ ಕಂಡು ಮನಸಾರ ಹರಿಸಿದ್ದ. ಏನ್ DCP ಸರ್, ಹೀಗೆ ಒಬ್ಬರೇ ನಿಂತಿದ್ದೀರಾ? ಕೈಕಟ್ಟಿ ಒಬ್ಬನೇ ನಿಂತಿದ್ದ ಗಂಡನ ಕಂಡು ಅವನ ಬಳಿ ಬಂದ ಖುಷಿ ಕೇಳಿದಳು. ಅಲ್ಲಿ ನೋಡೇ ಬಂಗಾರಿ, ಇಬ್ಬರು ಅದೆಷ್ಟು ಖುಷಿಯಾಗಿದ್ದಾರೆ. ಇವರದ್ದೇ ಕೊನೆ ಮದುವೆ, ಮತ್ತೆ ನಮ್ಮ ಮಕ್ಕಳು ಬರೋವರೆಗೂ ಮದುವೆ ಇಲ್ಲ. ಅಂತೂ ಇವರು ಬ್ಯುಸಿ ಆಗೋದ್ರು ಅಂದಿದ್ದ ನಗುತ್ತಾ. ಇಷ್ಟಪಟ್ಟ ಹುಡುಗಿ ಜೊತೆ ಮದುವೆ ಆಗ್ತಿರೋ ಖುಷಿ ನೋಡಿ ನಿಮ್ಮ ತಮ್ಮಂದಿರಿಗೆ. ಹೌದು, ನಾನು ಲವ್ ಮಾಡಿದ್ದ ಹುಡುಗಿನ ಮದುವೆ ಆಗಬೇಕಿತ್ತು, ಚಾನ್ಸ್ ಮಿಸ್ ಆಯಿತು. ಬೇಕೆಂದೇ ತನ್ನವಳ ಕೆಣಕಲು ನುಡಿದವನ ಗುರಾಯಿಸಿದಳು ಖುಷಿ. ಇಷ್ಟಪಟ್ಟು ಪ್ರೀತಿ ಮಾಡಿಯೇ ತಾನೆ ನೀವು ಮದುವೆ ಆಗಿದ್ದು, ಮರೆತಿದ್ದೀರಾ? ಇವಾಗ ಏನು ಈ ಡೈಲಾಗ್? ಹೌದಲ್ಲ, ಮರೆತಿದ್ದೆ. ನಿಂದು ನಂದು ಲವ್ ಮ್ಯಾರೇಜ್ ಅಲ್ವಾ? ನಾನೆಲ್ಲೋ ಅರೇಂಜ್ ಮ್ಯಾರೇಜ್ ಅಂದ್ಕೊಂಡಿದ್ದೆ. ಮರೆತಂತೆ ನಟಿಸಿ ನುಡಿದವನ ಸೊಂಟಕ್ಕೆ ಜೋರಾಗಿ ಚಿವುಟಿ ನನ್ನ ಮಾತನಾಡಿಸಬಿಡಿ, ಐ ಹೇಟ್ ಯು ಅಂದು ನಡೆದವಳ ಹುಸಿಕೋಪ ಕರಗಿಸೋದು ಅವನಿಗೆ ಅತಿ ಪ್ರಿಯವೇ. ನಗುತ್ತಾ ಅವಳ ಹಿಂದೆ ಹೆಜ್ಜೆ ಹಾಕಿದ ವೇದ. ಹೇ ಬಂಗಾರಿ, ಬಾಯಿ ಮುಚ್ಕೊಂಡು ಹೋಗಿ, ಹಿಂದೆ ಬಂದರೆ ಕೋಲೆ ಆಗೋಗ್ತೀರಾ.
ಮೇಲುವಾಗಿ ಹೇಳಿದ್ದರೂ ಗದರಿಕೆ ಇತ್ತು. ನಕ್ಕ ವೇದ. ಯು ನೋ ಮೇಡಮ್, ನಿಮ್ಮ ಹಂದಕ್ಕೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಸೋತು ಹೋಗಿದ್ದೀನಿ. ನೀವು ಇಲ್ಲದ ಒಂದು ಅರೆ ಕ್ಷಣಕ್ಕೆ ನಾನು ಸತ್ತು ಹೋಗ್ತೀನಿ ಗೊತ್ತಾ. ನೋಡಿ, ನನಗೆ ಸುಮ್ಮನೆ ರೇಗಿಸಿ ಕೋಪ ತರಿಸ್ಬಿಡಿ. ಜೋರು ಮಾಡೋಕ್ಕೆ ಇದು ಮನೆಯಲ್ಲ. ಸುಮ್ಮನೆ ಇದ್ದರೆ ನಿಮಗೆ ಒಳ್ಳೆಯದು. ಬಂಗಾರಿ, ನಿಜ ಹೇಳಿದ್ರು ರೇಗ್ತೀಯಾ? ನೀವು ಹೇಳೋದೆಲ್ಲ ಸುಳ್ಳು, ಮಾತಾಡಿಸ್ಬಿಡಿ. ಐ ಹೇಟ್ ಯು, ಕೋಪದಲ್ಲಿ ನುಡಿದವಳ ಕಂಡು. ಅಪ್ಪಾ, ಇಡೀ ನಗರದ ರೌಡಿಗಳನ್ನು ಎದುರಿಸೋ ನನಗೆ ನೀನು ಧಮ್ಕಿ ಹಾಕಿ ಬೆದರಿಕೆ ಹಾಕ್ತೀಯಾ? ಈ ಅನ್ಯಾಯ ಕೇಳೋರು ಯಾರೂ ಇಲ್ವೇ? ಎರಡು ಕೈ ಮೇಲೆ ತೋರಿಸುತ್ತಾ ನುಡಿದವನ ಕಂಡು ತನ್ನೊಳಗೆ ನಕ್ಕವಳ ಹುಸಿ ಕೋಪ ಅವನೆದುರು ನಿಲ್ಲೋದೇ ಇಲ್ಲ. ನಾನಿದ್ದೀನಿ ಮಗ, ಏನು ನಿನ್ನ ಪ್ರಾಬ್ಲಮ್ ಹೇಳು? ಅವರಿಬ್ಬರ ಬಳಿ ನುಡಿಯುತ್ತಾ ಬಂದ ಸಂಜು ಕೇಳಿದ. ನಿನ್ನ ತಂಗಿ ನನಗೆ ಧಮ್ಕಿ ಹಾಕ್ತಾಳೆ, ಕೊಲೆ ಮಾಡ್ತೀನಿ ಅಂತ ಭಯ ಹುಟ್ಟಿಸ್ತಾ ಇದ್ದಾಳೆ ನೋಡು. ಗುಡ್ ಖುಷಿ, ಈ DCP ಅನ್ನೋ ಸಿಂಹ ನಿಂಗೆ ಮಾತ್ರ ಹೆದರೋದು. ಅವನಿಗೆ ತಕ್ಕ ಸಿಂಹಿಣಿ ನೀನು. ಇನ್ನೂ ಹೆದರಿಸು, ಬಿಡಬೇಡ. ಲೋ ಅಂದವ ಅಣ್ಣ ತಂಗಿಯನ್ನು ನೋಡುತ್ತಾ ನಿಂತಿದ್ದ. ಅದೇ ಅಣ್ಣ, ತುಂಬ ಕೊಬ್ಬು ಇವರಿಗೆ. ಅಷ್ಟೇ ಅಲ್ಲ, ಇವರ ಮಗಳಿಗೂ ಕೂಡ. ಹಲೋ ಟೀಚರಮ್ಮ, ನಾವು ಗೊತ್ತಲ್ಲ, ನಾವು ಇರೋದೇ ಹೀಗೆ. ನನ್ನ ಮಗಳು ಕೂಡ ನನ್ನ ಹಾಗೆಯೇ. ಇರಲಿ, ನಿನ್ನ ಆಮೇಲೆ ನೋಡ್ಕೊಳ್ತೀನಿ. ಈಗ ಬಾ, ನಿನ್ನ ಮೈದುನರಿಗೆ ವಿಶ್ ಮಾಡೋಣ ಅಂದು ಗೆಳೆಯನ ಜೊತೆ ಹೆಂಡತಿಯನ್ನು ಎಳೆದುಕೊಂಡು ಹೋಗಿದ್ದ ವೇದ. ಹಾಂ, ಮನೆಯ ಪ್ರತಿಯೊಂದು ಜೋಡಿಗಳು ಬಂದು ಎರಡು ಜೋಡಿಗೂ ಶುಭಾಶಯ ಹೇಳಿ ಫೋಟೋ ತೆಗೆಸಿಕೊಂಡಿದ್ದರು. ದೊಡ್ಡವರ ಜೊತೆ, ಸ್ನೇಹಿತರ ಜೊತೆ ಫೋಟೋ ಅನ್ನುವ ಹೊತ್ತಿಗೆ ನಿಂತವರಿಗೆ ಸಾಕು ಸಾಕಾಗಿತ್ತು. ಊಟ ಮಾಡಿ ರೆಸ್ಟ್ ಮಾಡಲು ಕುಳಿತಾಗ ಸಮಯ 12 ಆಗಿತ್ತು. ಮತ್ತೆ ಒಂದೊಂದೇ ಶಾಸ್ತ್ರಗಳು ಆರಂಭವಾಗಿದೆ. ಮಕ್ಕಳೆಲ್ಲ ಅಜ್ಜ ಅಜ್ಜಿಯರ ಜೊತೆ ಹಾಸಿಗೆ ಹಿಡಿದರೆ ಗಂಡು ಮಕ್ಕಳು ಉಳಿದುಕೊಳ್ಳುವವರಿಗೆ ವ್ಯವಸ್ಥೆ ಮಾಡುತ್ತಾ ಬೆಳಗಿನ ತಯಾರಿ ಮಾಡುವಲು ಬ್ಯುಸಿಯಾಗಿದ್ದಾರೆ. ಇನ್ನು ಸೊಸೆಯರೆಲ್ಲ ಪುರೋಹಿತರು ಹೇಳಿದ ಶಾಸ್ತ್ರಕ್ಕೆ ಅಣಿ ಮಾಡುತ್ತಾ ಗಂಡು ಹೆಣ್ಣು ರೇಗಿಸುತ್ತಾ ಇದ್ದಾರೆ. ಆ ರಾತ್ರಿ ಪೂರ್ತಿಯಾಗಿ ಶಾಸ್ತ್ರ ಪೂಜೆ ಅಂತಾನೆ ಕಳೆದು ಹೋಗಿದೆ. ಮಿಕ್ಕಿದ್ದು ಮುಂಜಾನೆಗೆ ಎಲ್ಲ ಸ್ನಾನ ಮುಗಿಸಿ ರೆಡಿಯಾಗಿ ಒಂದೇ ಬಣ್ಣದ ಸೀರೆ ಅಲಂಕಾರ ಮಾಡಿಕೊಂಡ ಹುಡುಗಿಯರು ಗಂಡಂದಿರ ಕಣ್ಣು ಕುಕ್ಕುವಂತೆ ಮಿಂಚುತ್ತಾ ಓಡಾಡುತ್ತಿದ್ದರೆ ಅವರ ಮಕ್ಕಳು ಮುದ್ದು ಗೊಂಬೆಗಳೇ, ಜೀವಂತ ದಂತದ ಗೊಂಬೆಯಂತೆ ಕಾಣುತ್ತಿದ್ದರು. ಇನ್ನು ಬಿಳಿ ಬಣ್ಣದ ಅಂಗಿ ಪಂಚೆಲಿ ಹುಡುಗರೇನು ಯಾರಿಗೂ ಕಡಿಮೆ ಇಲ್ಲ. ತನ್ನವಳ ಹಿಂದೆ ಮುಂದೆ ಸುತ್ತಾಡುತ್ತಾ ಅವರಿಗೆ ಸರಿಸಾಟಿಯಾಗಿ ಕಾಣುತ್ತಾ ಓಡಾಡುತ್ತಿದ್ದರೆ ನೋಡಲು ಕಣ್ಣೆರಡು ಸಾಲದು. ಕಾಶಿಯಾತ್ರೆ, ಪಾದ ಪೂಜೆ, ಮಂಗಳಗೌರಿ ಪೂಜೆ ಎಲ್ಲವೂ ಅಚ್ಚುಕಟ್ಟಾಗಿ ಮುಗಿದು ಮಾಂಗಲ್ಯ ಧಾರಣೆಗೆ ಮುಹೂರ್ತವು ಹತ್ತಿರ ಬಂದಿದೆ. ಅರ್ಧ ಗಂಟೆಗಿಂತಲೂ ಹೆಚ್ಚಾಗಿ ಛತ್ರದ ಬಾಗಿಲ ಕಡೆಗೆ ನೋಡುತ್ತಿದ್ದ ಖುಷಿ ಕಣ್ಣುಗಳು ಆಗಮನದ ನಿರೀಕ್ಷೆಯಲ್ಲಿದ್ದವು. ಈಗ ಖುಷಿಯಿಂದ ಹರಳಿದ್ದವು. ಸ್ಟೇಜ್ ಮೇಲೆ ನಿಲ್ಲದೆ ಬಿರಬಿರನೆ ಹೆಜ್ಜೆ ಹಾಕಿ ಕೆಳಗೆ ಹೋದವಳು ಎದುರು ನಿಂತಿದ್ದ ತಮ್ಮನನ್ನು ಅಪ್ಪಿಕೊಂಡಿದ್ದಳು. ಅಕ್ಕ ಅನ್ನುತ್ತಾ ಅವಳನ್ನು ಅಪ್ಪಿದ ಕುಶಾಲ್. ಫಾರಿನಿಂದ 2 ವರ್ಷ ಓದು ಮುಗಿಸಿ ಬಂದಿದ್ದ. ಖುಷು, ಹೇಗಿದ್ದೀಯಾ ಅಂದವಳು ತಮ್ಮನ ಮುಖ ಸವರಿ ಮುತ್ತಿಟ್ಟಾಗ ಕಣ್ಣಲ್ಲಿ ಸಣ್ಣಗೆ ನೀರು ಜಿನುಗಿತ್ತು. ನಾನು ಸೂಪರ್ ಕಣೆ, ನೀನು? ಭಾವ ಎಲ್ಲಿ? ಆಗಲೇ ಮುಹೂರ್ತ ಮುಗಿದು ಹೋಯ್ತಾ? ಪಾಪು ಎಲ್ಲ ಎಲ್ಲಿದ್ದಾರೆ? ಅಪ್ಪ ಅಮ್ಮ ಕಾಣಿಸ್ತಿಲ್ಲ. ಒಟ್ಟಿಗೆ ಎಲ್ಲವನ್ನು ಕೇಳಿದ ಹುಡುಗ 2 ವರ್ಷ ದೂರವಿದ್ದು ನೋಡದವರನ್ನು ಕಾಣುವ ತವಕ ತೋರಿದ್ದ. ಬಾ, ಇನ್ನೂ ಮುಹೂರ್ತ ಆಗಿಲ್ಲ ಅಂತ ತಮ್ಮನ ಕೈ ಹಿಡಿದು ಕರೆದೊಯ್ದಾಗ ಪ್ರತಿಯೊಬ್ಬರು ಅವನನ್ನು ಸುತ್ತುವರೆದು ಮಾತನಾಡಿಸಿದ್ದರು. ಅಪ್ಪ ಅಮ್ಮನ ಜೊತೆಗೆ ಇದ್ದ ಮಕ್ಕಳನ್ನು ಎತ್ತಿಕೊಂಡು ಅಪ್ಪಿ ಮುದ್ದಾಡಿದ್ದ. ಮಾವನ ತೋಳಿನಲ್ಲಿ ಕ್ಷಣವೂ ನಿಲ್ಲದೆ ಇಳಿದು ಓಡಿ ಬಂದ ಹುಡುಗಿ ಅಮ್ಮನ ಸರಿಸಿ ಅಪ್ಪನ ತೋಳು ಸೇರಿದಳು. ಮಗನ ಓದು ಅದು ಇದು ವಿಚಾರಿಸುವ ದೊಡ್ಡ ಮನೆಯವರ ಪ್ರೀತಿ ಕಂಡು ಖುಷಿಯಾಗಿತ್ತು ವಿದ್ಯೆ ಮಹೇಶ್ ಅವರಿಗೆ. ತಮ್ಮನನ್ನು ಪಕ್ಕ ನಿಲ್ಲಿಸಿಕೊಂಡಳು. ಹಸಮಣೆಯಲ್ಲಿ ಕುಳಿತಿದ್ದ ಶಶಾಂಕ್ ವಸಂತ್ ಅವರಿಗೆ ಹಾಯ್ ಎಂದು ಅವರ ಜೊತೆ ಒಂದೆರಡು ಮಾತಾಡಿ ಎಲ್ಲರೂ ಕೇಳುವ ಪ್ರಶ್ನೆಗೆ ಉತ್ತರಿಸಿದ ಕುಶಾಲ್. ಹೊರದೇಶಕ್ಕೆ ಹೋಗಿ ಎಲ್ಲರನ್ನೂ ಅದೆಷ್ಟು ಮಿಸ್ ಮಾಡಿಕೊಂಡಿದ್ದನೋ. ಅಂತೂ ಮುಹೂರ್ತ ಸಮಯ ಬಂದಿದೆ. ಶಶಾಂಕ್ ವಸಂತ್ ತಮ್ಮ ಹುಡುಗಿಯರ ಕೊರಳಿಗೆ ಅರಿಶಿಣದ ದಾರದಲ್ಲಿ ಬೆಸೆದುಕೊಂಡಿದ್ದ ಮಾಂಗಲ್ಯವನ್ನು ಕಟ್ಟಿ 3 ಗಂಟೆಗೆ ತಮ್ಮ ಜೀವನಕ್ಕೆ ಅಧಿಕೃತವಾಗಿ ಬರಮಾಡಿಕೊಂಡಿದ್ದರು. ಎಲ್ಲರ ಆಶೀರ್ವಾದ ಅಕ್ಷತೆ ರೂಪದಲ್ಲಿ ನೆತ್ತಿಸೋಕಿದೆ. ಎತ್ತವರ ಕಂಬನಿ ಜೊತೆ ಖುಷಿಯು ಆಚೆ ಬಂದಿದೆ. ಅಣ್ಣ ಅತ್ತಿಗೆಯ ಹಾರೈಕೆ ಇವರನ್ನು ತಲುಪಿದೆ. ಅಂತೂ ಸಿಂಗಲ್ ಆಗಿದ್ದ ವಸಂತ್ ಶಶಾಂಕ್ ಮದುವೆಯಾಗಿ ಗೃಹಸ್ಥನಾಗಿದ್ದರು. ಮದುವೆಯ ಪ್ರತಿಯೊಂದು ಶಾಸ್ತ್ರ ಮುಗಿದು ರಿಸೆಪ್ಷನ್ ಮುಗಿಸಿ ಊಟ ಮಾಡುವ ಹೊತ್ತಿಗೆ ಮಧ್ಯಾಹ್ನ ಕಳೆದು ಹೋಗಿತ್ತು. ಎತ್ತಿಲ್ಲ ಹೊತ್ತಿಲ್ಲ ಆದರೂ ಪೂಜಾ ಈ 3 ವರ್ಷದಲ್ಲಿ ಅವರ ಸ್ವಂತ ಮಗಳಿಗಿಂತ ಹೆಚ್ಚಾಗಿದ್ದಾಳೆ. ಸಂಜು ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲರಿಗಿಂತಲೂ ಮೊದಲು ಅವಳು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು ವೇದನಿಗೆ. ಹೇ ಪೂಜಾ, ಎದ್ದೇಳಮ್ಮ. ತಾನೇ ಎದ್ದು ನಿಲ್ಲಿಸಿದ ವೇದ. ಅವಳ ತುಂಬಿದ ಕಣ್ಣು ಒರೆಸಿದ. ಎಲ್ಲೋ ಬಿದ್ದು ಸತ್ತು ಹೋಗಬೇಕಿತ್ತು ಅಣ್ಣ ನಾನು. ನನ್ನ ಜೀವನ ಹಸನು ಮಾಡಿದ್ದು ನೀವೇ. ನನಗೊಂದು ದಾರಿ, ಜೀವನ ಎಲ್ಲವೂ ಸಿಕ್ಕಿದ್ದು ನಿಮ್ಮಿಂದಲೇ.
ನಿಮಗೆ ಈ ಜನ್ಮದಲ್ಲಿ ನಾನು ಋಣಿಯಾಗಿರ್ತೀನಿ ಅಂದವಳು ಕೈ ಮುಗಿದಿದ್ದಳು. ಇದೆಲ್ಲ ಮಾತನಾಡಬಾರದು. ನಿನ್ನ ಹಣೆಯಲ್ಲಿ ಇರೋದು ನಿಂಗೆ ಸೇರಬೇಕು ಅನಿಸಿದ್ದು ಸಿಕ್ಕಿದೆ. ಅದಕ್ಕೆ ನಾನು ನಿಮಿತ್ತ ಅಷ್ಟೆ. ಇದರಲ್ಲಿ ಋಣದ ಮಾತು ಬೇಡ ಅನ್ನುತ್ತಾ ಅವಳ ತಲೆ ಸವರಿ ನಿನ್ನ ಜೀವನ ಇನ್ನಷ್ಟು ಖುಷಿಯಾಗಿರಲಿ ಅಂತ ಹರಸಿದ್ದ. ಅಳುವ ಹುಡುಗಿಯರು ಅಲ್ಲಿಂದ ಹೆಂಗಳೆಯರ ಕಣ್ಣು ಹೊದ್ದೆ ಮಾಡಿಸಿದ್ದರು. ಸಂಜು ಅಂತೂ ನಿರೀಕ್ಷೆ ಮಾಡಿರದ ಕ್ಷಣ ಇದು. ತಾನು ತನ್ನ ಬಾಳಿನಲ್ಲಿ ಹೀಗೆ ತಂಗಿಯನ್ನು ಮದುವೆ ಮಾಡಿ ಕಳುಹಿಸುವೆ ಅನ್ನೋ ಊಹೆಯೇ ಅವನಲ್ಲಿ ಇರಲಿಲ್ಲ. ಆದರೆ ಈಗ ಅಣ್ಣನಾಗಿ ಮನ ತುಂಬಿ ಬಂದಿದೆ. ಅವಳ ನೆತ್ತಿಗೆ ತುಟಿ ಹೊತ್ತಿದ. ಮನೆತನ ಹುಡುಗ ಎಲ್ಲವೂ ತಿಳಿದರೂ ತಂಗಿಯನ್ನು ಕಳುಹಿಸಲು ಮನ ಭಾರವಾಗಿದೆ. ಸಮಾಧಾನ ಮಾಡುತ್ತಾ ಎಲ್ಲರೂ ಒಬ್ಬೊಬ್ಬರೇ ಹೊಸ ಜೋಡಿಯೊಂದಿಗೆ ದೊಡ್ಡ ಮನೆಗೆ ನಡೆದಿದ್ದಾರೆ. ಒಂದರ ಹಿಂದೆ ಒಂದು ಕಾರುಗಳು ಸಾಲುಗಟ್ಟಿ ನಿಂತಿವೆ. ಬಾಗಿಲಲ್ಲಿ ನಿಲ್ಲಿಸಿದ ಹೊಸ ಜೋಡಿಗೆ ಕಾಡಿಸುತ್ತಾ ಮನೆ ತುಂಬಿಸಿಕೊಳ್ಳುತ್ತಿದ್ದಾರೆ ಆ ಮನೆ ಸೊಸೆಯರು. ಹೊಸ್ತಿಲ ಮೇಲಿನ ಸೇರು ಹೊದ್ದು ಮನೆ ಸೇರಿದ ಪೂಜಾ ವರ್ಷ ಖುಷಿಯಿಂದಲೇ ಮನೆ ಒಳಗೆ ಕಾಲಿಟ್ಟು ಬಂದಿದ್ದಾರೆ. ದೇವರಿಗೆ ದೀಪ ಹಚ್ಚಿ ಮನ ತುಂಬಿ ಬೇಡಿಕೊಂಡಿದ್ದಾರೆ. ಈ ನಗು ಸಂತೋಷ ಈ ಮನೆಯಲ್ಲಿ ಶಾಶ್ವತವಾಗಿ ಇರಲೆಂದು. ಸಂಜೆಗೆ ಪುಟ್ಟದಾಗಿ ರಿಸೆಪ್ಷನ್ ಮಾಡಲು ತಯಾರಿಯಾಗುತ್ತಿದೆ. ಆದರೆ ಉಸ್ತುವಾರಿ ಎಲ್ಲ ಈವೆಂಟ್ ಅವರಿಗೆ ವಹಿಸಿ ತಾವು ರೆಡಿಯಾಗುತ್ತಿದ್ದಾರೆ ಎಲ್ಲ. ಬಂಗಾರಿ ಅಂದು ಇಂದಿನಿಂದ ತಬ್ಬಿದ ವೇದ ಕೊರಳಿಗೆ ಮುತ್ತಿಕ್ಕಿದ. ಏನಾಯಿತು ನಮ್ಮ ಸಿಂಹನಿಗೆ? ಅವನ ಕೆನ್ನೆ ಮೇಲೆ ಕೈ ಆಡಿಸುತ್ತಾ ಕೇಳಿದಳು. ನಮ್ಮ ಮದುವೆ ಆಗಿದ್ದು ನೆನಪಾಯಿತು. ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡವ ಕೆನ್ನೆಗೆ ಚುಂಬಿಸಿದ. ವರುಷ ಆದರೂ ದಿನಗಳು ಬೇಗನೆ ಕಳೆದು ಹೋಗಿರುವಂತೆ ಅನಿಸಿದ ವೇದ. ಹೌದು, ನಿನ್ನ ಜೊತೆ ಸಮಯ ಹೋಗಿದೆ ಗೊತ್ತಾಗಿಲ್ಲ ಬಂಗಾರಿ. ಲವ್ ಯು ಅನ್ನುತ್ತಾ ಒಪ್ಪಿಕೊಂಡಿದ್ದ. ಪ್ರತಿಯೊಂದು ಖುಷಿಯಲ್ಲೂ ತನ್ನವಳ ಇರುವಿಕೆ ನೋಡುವ ಹುಡುಗ. ಎಲ್ಲ ಹೊಗಳಿಕೆಯನ್ನು ಅವಳ ಪಾಲಿಗೆ ನೀಡಿದ್ದ. ಸಂಜೆಗೆ ಬಣ್ಣದ ದೀಪಗಳಿಂದ ಅಲಂಕಾರಗೊಂಡ ಮನೆ ಮತ್ತೊಮ್ಮೆ ಪುಟ್ಟ ಆರತಕ್ಷತೆಗೆ ಸಿದ್ಧವಾಗಿದೆ. ಮನೆಯಲ್ಲಿ ಸಂಭ್ರಮ ಸಂತಸಕ್ಕೇನು ಕಡಿಮೆ ಇಲ್ಲ. ನಗುವಿಗೆ ಕೊರತೆಯೇ ಇಲ್ಲ. ಎರಡು ಜೋಡಿಗಳಿಗೂ ಮತ್ತೊಮ್ಮೆ ಶುಭಾಶಯ ತಿಳಿಸಿ ಮತ್ತೊಂದಿಷ್ಟು ಫೋಟೋ ತೆಗೆಸಿಕೊಂಡಿದ್ದರು ಎಲ್ಲ. ಆ ಮನೆಯ ಹಿರಿಯರಾದ ಈಶ್ವರಚಂದ್ರ, ಶಾರದಾ, ವಸಿಷ್ಠ ದಂಪತಿಗಳಿಂದ ಹಿಡಿದು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ಸುತ್ತುವರಿದು ಫೋಟೋ ಆಲ್ಬಮ್ ಸೇರಿತ್ತು. ಇದೆಲ್ಲದರ ನಡುವೆ ಹೊಸ ಜೋಡಿಗಳು ಡ್ಯಾನ್ಸ್ ಮಾಡಲೇಬೇಕು ಅಂತ ಹೇಳಿದ ರಿಷಿ ಮಾತಿಗೆ ಅಣ್ಣಂದಿರು, ಅತ್ತಿಗೆಯರು ಸಪೋರ್ಟ್ ಮಾಡಿದಾಗ ಎರಡು ಜೋಡಿಗಳು ತಮ್ಮ ಸಂಗಾತಿಗಳೊಂದಿಗೆ ಡ್ಯಾನ್ಸ್ ಮಾಡಿದರು. ಇಲ್ಲಿ ಕೇಳಿಯಲ್ಲ, ನಮ್ಮ ಮನೆಯ ಕಡೆ ಮದುವೆ, ಸೊ ಎಲ್ಲರೂ ಸೇರಿ ಮತ್ತಷ್ಟು ಖುಷಿಯಿಂದ ಸೆಲೆಬ್ರೇಷನ್ ಮಾಡೋಣ ಅಂದ ರಿಷಿ ಜೋರಾಗಿ. ಏನು ಮಾಡೋಣ ಹೇಳು ಅಂದ ಶ್ರವಣ್ ಅವನಿಗೆ. ಮತ್ತೆ ಸಾಂಗ್ ಹೇಳೋಣ ಬನ್ನಿ ಅಂದಾಗ ಎಲ್ಲ ಒಂದೊಂದು ಸಾಂಗ್ ಹೇಳುತ್ತಾ ಇದ್ದರೆ ವಸಂತ್ ಕೈಗೆ ಗಿಟಾರ್ ತಂದಿಟ್ಟ ವೇದ. ಅದರ ಫ್ಯಾಮಿಲಿಗೆ ತಕ್ಕಂತಹ ಹಾಡಿನ ರಾಗ ತಾನೇ ಮೊದಲು ಹಾಡಿದ ವೇದ. ಮನೆಯೇ ನಮ್ಮ ಜೀವ, ಗುರು ಹಿರಿಯರೇ ದೈವ, ರಕ್ಷಿತ್ ದೈವ ಪಾದಗಳಿಗೆ ನಮ್ಮ ಪ್ರೀತಿ ಎಂಬ ಹೂವ. ಹಳೆಯ ಬೇರಿನ ಮಡಿಲಲ್ಲಿ ಹೊಸ ಚಿಗುರುಗಳು ಚಿಗುರೊಡೆದಂತೆ. ಶ್ರವಣ್ ನಡೆಯಬೇಕು ಎಲ್ಲ ಕಿರಿಯರು ಹಿರಿಯರು ಹೇಳಿದ ನುಡಿಯಂತೆ. ರಿಷಿ ಉಲ್ಲಾಸ ಉಲ್ಲಾಸ ಹಿರಿಯರ ನೆರಳಲ್ಲಿ ವಿಕಾಸ. ರಾಶಿಕ ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಶ್ರೇಯ ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ವಂದನ ತುಂಬಿದ ಮನೆಯವರೇ ಧರೆಯಲಿ ನಗುವಿನ ದೊರೆಯಂತೆ. ಪ್ರೀತಿಯ ಗೂಡು ನಾವೆಲ್ಲ ಬೇರೆ ಆದರೆ ಬಲವಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಮನೆಗಳು ಸೇರಿದರೆ ತುಂಬಿದ ಮನೆಯಂತೆ. ಮನೆ ಮಕ್ಕಳ ಹಾಡು ದೊಡ್ಡವರ ಕಣ್ಣಂಚು ಹೊದ್ದೆ ಮಾಡಿತ್ತು. ಇವರ ಈ ಒಗ್ಗಟ್ಟು ಪ್ರೀತಿ ಬಂದವರ ಕಣ್ಣು ಕುಕ್ಕಿದಂತೂ ನಿಜ. ಸಂಭ್ರಮದ ಕ್ಷಣಗಳು ಪ್ರತಿಯೊಬ್ಬರಲ್ಲೂ ನಗು ಹೆಚ್ಚು ಮಾಡಿತು. ಸಂತಸದ ಮಧ್ಯೆ ಊಟ ಮುಗಿಸಿ ಬಂದವರು ಉಳಿದುಕೊಂಡಿದ್ದು ಕಡಿಮೆಯೇ. ಹೋದವರೆಲ್ಲ ಹೊರಟು ನಿಂತರು. ಅತ್ತಿಗೆ ಸುಸ್ತು ಆಯಿತು, ಕಾಲು ನೋಯ್ತಿದೆ ಅಂದ ಶಶಾಂಕ್ ಅಲ್ಲೇ ಇದ್ದ ಚೇರ್ ಎಳೆದು ಕುಳಿತುಕೊಂಡ. ಗುಂಪಿನಲ್ಲಿ ಚೇರ್ ಹಾಕಿ ಮಾತಿಗೆ ಕುಳಿತಿದ್ದವರ ಬಳಿ ಬಂದು ತಾನು ಕುಳಿತು ನುಡಿದಿದ್ದ. ಲೋ ಶಶು, ಈಗಲೇ ಸುಸ್ತು ಅಂದರೆ ಹೇಗೋ, ನೈಟಿನ ಪ್ರೋಗ್ರಾಮ್ ತುಂಬ ಇದ್ದಾವೆ ಕಣೋ ಅಂದ ರಕ್ಷಿ ತಮ್ಮನಿಗೆ ತಮಾಷೆ ಮಾಡಿದ. ರೀ ಅಂದ ಬಿಂದು ಅವನ ಕಾಲು ತುಳಿದು. ನೀನು ಕೂತ್ಕೋ ಶಶು, ಕುಡಿಯೋಕೆ ಏನಾದರೂ ತರ್ತೀನಿ ಅಂದು ಎದ್ದು ನಡೆದಳು. ಇನ್ನೂ ಏನು ಪ್ರೋಗ್ರಾಮ್ ಇದೆಯೋ ಅಂದವ ಅಣ್ಣನ ಬಳಿ ಕೇಳಿದ. ಆಹಾ ಮಳ್ಳ ಪಾಪ ಏನು ಗೊತ್ತೇ ಇಲ್ಲ. ಅವರ ಪಕ್ಕ ಕುಳಿತು ಭುಜ ಬಳಸಿದ ಕಾರ್ತಿ ಕಣ್ಣು ಹೊಡೆದು ತಮಾಷೆ ಮಾಡಿದ. ಅವರ ನಗುವಿನ ಅರ್ಥ ತಿಳಿದುಕೊಂಡ ಬುದ್ಧಿವಂತ ಶಶಾಂಕ್, ನನಗೆ ಏನೂ ಗೊತ್ತಿಲ್ಲಪ್ಪ ಬಿಡ್ರಿ, ನಾನು ಹೋಗ್ತೀನಿ ಅಂದವನು ಸುತ್ತುವರೆದು ತಮಾಷೆ ಮಾಡುತ್ತಿದ್ದರೆಲ್ಲ. ರಿಷಿ ಅಂತ ತಮ್ಮಂದಿರನ್ನು ರೇಗಿಸಿ ಅಯ್ಯೋ ಅನಿಸಿದ್ದ. ಒಬ್ಬೊಬ್ಬರೇ ಅವರನ್ನು ಸೇರಿಕೊಂಡು ರೇಗಿಸುವಿಕೆ ಹೆಚ್ಚಾಗಿದೆ. ಈಗ ಹುಡುಗರ ಜೊತೆ ಹುಡುಗಿಯರು ಸೇರಿ ನಗುವಿನ ಅಲೆ ಜೋರಾಗಿದೆ. ಬಿಂದು ಖುಷಿ, ಹೋಗ್ರಮ್ಮ ಅವರನ್ನು ರೆಡಿ ಮಾಡಿ, ನೀವೇನು ತಮಾಷೆ ಮಾಡ್ತಾ ಕೂತ್ಕೊಂಡಿದ್ದೀರಾ? ಕುಸುಮ ಅವರ ಮಾತಿಗೆ ಮತ್ತೆ ಮಾತಿಲ್ಲದೆ ಎದ್ದು ಒಳ ನಡೆದರು ಬಿಂದು ಖುಷಿ. ಪೂಜಾ ವರ್ಷ ಇಬ್ಬರನ್ನ ತಮ್ಮ ಜೊತೆಗೆ ಒಳಗೆ ಕರೆದುಕೊಂಡು ನಡೆದಾಗ ಅಲ್ಲಿ ಪೂರ್ಣಿಗೆ ಹಾಲು ಕಾಯಿಸಿ ಕೊಡುತ್ತಿದ್ದ ರಿಯಾ ಇವರಿಗೆ ಸಿಕ್ಕಿದಳು.
ಮುದ್ದು ಹುಡುಗಿಯರನ್ನು ಮತ್ತಷ್ಟು ರೇಗಿಸುತ್ತಾ ಇದ್ದವರಿಗೆ ತಮ್ಮ ಕಳೆದು ಹೋಗಿದ್ದು ಆ ದಿನಗಳು ನೆನಪಾಗಿತ್ತು. ನೋಡ್ರೋ, ನರ್ವಸ್ ಆಗಬೇಡಿ, ಹುಷಾರಾಗಿ ಹ್ಯಾಂಡಲ್ ಮಾಡಿ ಆಯಿತಾ? ರಿಷಿ ಹೇಳಲು, ಹೌದು, ಇವನು ಮಾಡಿದ್ದು ಹಾಗೆ ನೋಡಿ, ಅದಕ್ಕೆ ಈಗ ಟ್ವಿನ್ಸ್ ಬರ್ತಿರೋದು, ನಕ್ಕು ನುಡಿದಿದ್ದ ಕಾರ್ತಿ. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.